ನೋಡಿ ಇಲ್ಲಿ ಮಳೆ ಶುರು ಆಗಿದೆ. ಮೇಲಿಂದ ಮಳೆ ಶುರು ಆಗುವಾಗ ಇಲ್ಲಿಂದ ಶುರು ಆಗುದು ನೋಡಿ. ಇಲ್ಲಿಂದ ಶುರು ಆಗಿದೆ ನನಗೆ ಕೂಡ. ಇನ್ನು ಎಬೆಗಿಬೆ ಅಂತ ಹೇಳಿಕ್ಕಿಲ್ಲ, ವರ್ಷಕ್ಕೊಮ್ಮೆ ಆದ್ರೂ ಅದು ಶುರು ಆಗ್ಬೇಕು. ಎಂತದು ಜ್ವರ, ನನಗೆ ಜ್ವರ ಬಂದು 2 ದಿನ ಆಗಿದೆ ನೋಡಿ. ಮಳೆ ಬರೋಗುಂಟಲ್ಲ ಇಲ್ಲಿ ಗೇರು ಬೀಜ, ಅನಬೆ, ಕನಿಲೆ, ಉಪ್ಪಡಚಿಲು, ಮತ್ತೆ ಈ ಮುಂಗೆ ಬಂದ ಗೇರು ಬೀಜ ನೋಡಿ, ಇಂಥದೆಲ್ಲ ಸಿಗ್ತದೆ. ಗೇರು ಬೀಜ ಇದು ತೋರಿಸುವ. ಈ ಬೆಕ್ಕುಗಳ ವಹಿವಾಟ ಆಗುದಿಲ್ಲ. ಇದು ಮೀನು ಮಾರುವವಳು ಬಂದಿದ್ದಾಳೆ ಅಂತ ಹೇಳಿ ನೋಡಿ, ಎಲ್ಲರೂ ಇದು ಬುಟ್ಟಿಟ್ಕೊಂಡು ಬರ್ತಾರಲ್ಲ, ಹಾಗೆ ಅನ್ಕೊಂಡಿದ್ದೆ ಬೆಕ್ಕುಗಳು. ಇದು ಮುಂಗೆ ಬಂದ ಗೇರು ಬೀಜ ಇಲ್ಲಿ ನೋಡಿ. ಇದು ಈ ರೀತಿ ಇರ್ತದೆ. ಇದನ್ನ ಹೀಗೆ ತೆಗಿಬೇಕು ನೋಡಿ. ನೋಡಿ ಈ ರೀತಿ ಬರ್ತದೆ ಮುಂಗೆ ಬಂದದ್ದು. ಮಣ್ಣುಂಟು, ಇದನ್ನು ಚಂದ ತೊಳಿಬೇಕು. ಇದು ತೊಳೆದಾದ್ಮೇಲೆ ತಿನ್ಲಿಕ್ಕೆ. ಇದು ಗೇರು ಬೀಜ ಉಂಟಲ್ಲ, ಗೋಡಂಬಿ ಉಂಟಲ್ಲ, ಹೀಗೆ ಆಗುದು ನೋಡಿ. ಇದನ್ನು ತೊಳೆದು ತಂದೆ. ಇದು ಉಂಟಲ್ಲ, ಇದ್ರಲ್ಲಿ ಚಿಗುರು ಬಂದು ಗೇರು ಮರ ಆಗುದು ಅಷ್ಟೇ, ಮತ್ತೆ ಬೇರೆ ಎಂತದಲ್ಲ. ಗೇರು ಮರ ಗೋಡಂಬಿದ್ದು ಉಂಟಲ್ಲ ಅದು ತೊಳೆದು ತಂದೆ. ಇದನ್ನು ಇದ್ರ ರುಚಿ ಉಂಟಲ್ಲ, ಕೈಪೆ ಆಗ್ತಾ ಉಂಟಲ್ಲ, ಕಹಿ ಕಹಿ ಆಗುದು. ಯಾಕೆ ಗೊತ್ತುಂಟಾ? ಜ್ವರಕ್ಕೆ ಕಹಿ ಅಷ್ಟೇ, ಇಲ್ಲದಿದ್ರೆ ಇದ್ರ ರುಚಿ ಉಂಟಲ್ಲ ಸೂಪರ್ ಇರ್ತದೆ. ಇಂಥದ್ದು ಗೇರು ಬೀಜ ಉಂಟಲ್ಲ, ಇದು ಮಳೆ ಬರಾಗ ಮಾತ್ರ ತಿನ್ಲಿಕ್ಕೆ ಅವಕಾಶ ಸಿಗುದು, ಮತ್ತೆ ಸಿಗುದಿಲ್ಲ. ಯಾಕೆ ಗೊತ್ತುಂಟ? ಅದ್ರದ್ದು ಚಿಗುರು ಮೊಳಕೆ ಬರೋದು ಇದೇ ಟೈಮ್ ಅಲ್ಲಿ, ಮಳೆಗಾಲದಲ್ಲಿ. ನೀವು ರಪ ರಪ ಗೇರು ಬೀಜ ಮರದ ಬುಡಕ್ಕೆ ಹೋಗಿ, ನಾನು ಸೀದಾ ಈಚೆ ಹೋಗ್ತೇನೆ. ಮತ್ತೆ ಸಿಗುವ, ಬಾಯ್.